several video clips or nicely stitched, edited content from Suman TV, probably used to show off in front of your friends. ನನಗೆ ಇದು ಅಲೈವ್ ಆಗಿರುತ್ತೆ. I love being in this community. So that's how I'm surviving here. ನಂದು ಮೋಟರ್ ಸ್ಪೋರ್ಟ್ ಡೆಬ್ಯೂ ಸ್ಟಾರ್ಟ್ ಮಾಡಿದ್ದು ನಾನು 2017ರಲ್ಲಿ. ನಾನು 3 ಸತಿ ನ್ಯಾಷನಲ್ ರನ್ನರ್ ಚಾಂಪಿಯನ್ ಆಗಿದ್ದೀನಿ. ವಿಡಿಯೋ ಆಫ್ ಸಮ್ ಪ್ಯಾಷನ್ ಅಂತ ಮಾಡಬೇಕು ಇದರಲ್ಲಿ. ನಮಗೂ ಒಂದು ಕ್ರೇಜ್ ಬರ್ತದೆ ನೋಡಿದಾಗಲ್ಲ. ಲೈಕ್ ಇಟ್ಸ್ ಬಿನ್ ವೆರಿ ಗುಡ್ ಕಮಿಂಗ್. ಥ್ರಿಲ್ ಅಂದರೆ ಮೈನ್ ನಿಮಗೆ ಪ್ಯಾಷನ್ ಇರಬೇಕು. ಮೈನ್ ಗಾಡಿ ಓಡಿಸೋದು ಹೆಂಗೆ ಏನು ಅಂತ ಗೊತ್ತಿದ್ರೆ ನೀವು ಏನು ಬೇಕಾದ್ರೂ ಮಾಡಿ. ನಾನು ತುಂಬಾ ಖುಷಿ ಆಗ್ತಾ ಇದ್ದೀನಿ. I'm Vian Bhatt. I'm the youngest rally driver in India. We are at Maverick Lap Attack Arvani edition. ಇವನ್ ಕಾರ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಇವನ್ ಕಸ್ಟಮ್ ಮೇಡ್ ಕಾರ್ಸ್ ಅಂಡ್ ಎಲ್ಲ. ಕಾರ್ ಎಲ್ಲಿ ನೋಡಿ ಕಾರ್. ಇವತ್ತು ನಾವು ಮ್ಯಾವ್ರಿಕ್ ಅವರ ಕಾರ್ನ ಮೋಟರ್ ಸ್ಪೋರ್ಟ್ ಇವೆಂಟಲ್ಲಿ ಇದ್ದೀವಿ. ಎಷ್ಟು ವೆರೈಟಿ ಕಾರ್ಗಳನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಅಂದರೆ ನೀವು ನಿಮ್ಮ ಲೈಫಲ್ಲಿ ನೋಡಿರಲ್ಲ ಅಷ್ಟು ವೆರೈಟಿ ಕಾರ್ಗಳನ್ನು ತೋರಿಸ್ತೀವಿ. ಸೊ ಆ ಇವೆಂಟ್ಗೆ ನಾವು ಬಂದಿದ್ದೀವಿ. ಹೇಗಿರುತ್ತೆ ಈ ಇವೆಂಟು? ಈ ಮೋಟರ್ ಸ್ಪೋರ್ಟ್ ರ್ಯಾಲಿ ರೇಸ್ ನೀವು ಎಂತೆಂಥ ವೆರೈಟಿ ಪರ್ಸ್ನಾಲಿಟೀಸನ್ನು ಮೀಟ್ ಆಗ್ಬೋದು ಇವತ್ತಿನ ಈ ಇವೆಂಟಲ್ಲಿ ನೋಡ್ತೀರಾ. ಹಾಗೆ ರೇಸ್ ಸಖತ್ತಾಗಿರುತ್ತೆ. ಅದೆಲ್ಲವನ್ನು ಎಂಜಾಯ್ ಮಾಡೋದಕ್ಕೆ ಈ ಸಂಡೇ ಬೆಂಗಳೂರು ರೆಡಿಯಾಗಿದೆ. ನೀವು ಕೂಡ ರೆಡಿಯಾಗಿ ಬನ್ನಿ, ವೆರೈಟಿ ಕಾರ್ಗಳನ್ನ ರೇಸ್ ಕಾರ್ಗಳನ್ನ ನೋಡ್ತಾ ಹೋಗೋಣ. ಸೊ ಇನ್ ಇಂಡಿಯಾ ಅಪಾರ್ಟ್ ಫ್ರಮ್ ಬಾಷ್, ಡೆನ್ಸೋ, ಕಾಂಟಿನೆಂಟಲ್ ಈ ಥರ ದೊಡ್ಡ ಕಂಪ್ನಿ ಬಿಟ್ಟರೆ ಫುಲ್ಲಿ ಮೇಡ್ ಇನ್ ಇಂಡಿಯಾ ಇಂಡಿಜಿನೈಸ್ ಆಗಿ ಮಾಡ್ತಾ ಇರೋದು ನಾವು ಒಬ್ಬರೇ. ಸೊ ನಾವು ಬರೀ ರೇಸ್ ಕಾರಿಗೋಸ್ಕರ ಮಾತ್ರ ಅಲ್ಲ, ರೇಸ್ ಕಾರು ಮತ್ತು ಏವಿಯೇಷನ್, ಡಿಫೆನ್ಸ್ ಆ ಕಡೆನೂ ವರ್ಕ್ ಮಾಡ್ತೀವಿ ಸಿಮಿಲರ್ ಟೆಕ್ನಾಲಜಿ ಬೇಸ್ ಮೇಲೆ. ಸೊ ಇದರಲ್ಲಿ ಏನು ಅಂದರೆ ಬೇಸಿಕಲಿ ನಾವು ಈ ಇವೆಂಟಿಗೆ ಸ್ಪಾನ್ಸರ್ ಆಗಿದ್ದೀವಿ. ಸೊ ನಮ್ಮದು ವೇರಿಯಸ್ ಪ್ರಾಡಕ್ಟ್ಸ್ ಇದೆ ಕಾರ್ಸ್ ಮತ್ತು ಮೋಟರ್ ಸೈಕಲ್ಸಿಗೆ. ಸೊ ಎಲ್ಲ ಇಂಜಿನ್ ಕಂಟ್ರೋಲ್ ರಿಲೇಟೆಡ್ ಪ್ರಾಡಕ್ಟ್ಸೇ ಇರೋದು. ರಾಯಲ್ ಎನ್ಫೀಲ್ಡ್ ಮತ್ತು ಬಜಾಜ್ ಮತ್ತು ಇಂಡಿಯನ್ ಮ್ಯಾನುಫ್ಯಾಕ್ಚರ್ TVS ಈ ಥರ ಎಕ್ಸ್ಪೋರ್ಟ್ಸ್ ಹೆಚ್ಚಿಗೆ ಆದ್ರಿಂದ ಬೇರೆ ಆಲ್ ಓವರ್ ದ ವರ್ಲ್ಡಿಗೆಲ್ಲ ನಮ್ಮ ಇಂಡಿಯನ್ ಮೋಟರ್ ಸೈಕಲ್ಸ್ ಇದೆ. ಸೊ ಸ್ಪೆಷಲಿ ಇಂಡಿಯನ್ ಮೋಟರ್ ಸೈಕಲ್ಸ್ಗೆ ನಾವು ಈ ಥರ ಪ್ರಾಡಕ್ಟ್ಸ್, ಪರ್ಫಾರ್ಮೆನ್ಸ್ ಪ್ರಾಡಕ್ಟ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ 90 ಕಂಟ್ರೀಸಲ್ಲಿ ಮೋಸ್ಟ್ಲಿ ರಾಯಲ್ ಎನ್ಫೀಲ್ಡ್, ಬಜಾಜ್ ಮತ್ತು KTM ಮೋಟರ್ ಸೈಕಲ್ಸ್ಗೆ ನಾವು ಹೆಚ್ಚಿಗೆ ಎಕ್ಸ್ಪೋರ್ಟ್ ಮಾಡೋದು ಇಂಡಿಯಾಯಿಂದ. ನಾನು ರೆಗ್ಯುಲರ್ ಆಗಿ ನೋಡ್ತೀನಿ ಇವೆಲ್ಲ. ಸೊ ನನಗೆ ಚೆನ್ನಾಗಿದೆ ಆ್ಯಕ್ಚುಲಿ. ಇವತ್ತು ಎಂಟ್ರೀಸ್ಗಳು ಚೆನ್ನಾಗಿ ಬಂದಿದೆ, ಜಾಸ್ತಿ ಟರ್ನ್ಔಟ್, ಒಳ್ಳೊಳ್ಳೆ ಕಾರ್ ಬಂದಿದೆ. ಯೂಶ್ವಲಿ ಒಂದೊಂದು ಇವೆಂಟಲ್ಲಿ ಎಲ್ಲರೂ ಒಂದು ಸತಿ ಅವ್ರ ಊರಲ್ಲಿಲ್ಲ ಅಂದರೆ ಅವ್ರು ಮಿಸ್ ಮಾಡ್ತಾರೆ. ಇವತ್ತು ಆ್ಯಕ್ಚುಲಿ ತುಂಬ ಜನ ಬೆಂಗಳೂರವರಂತೂ ತುಂಬ ಜನ ಬಂದಿದ್ದಾರೆ. ಒಬ್ಬೊಬ್ಬರು ಶಿಮ್ಲಾ, ಹಿಮಾಚಲ್ ಪ್ರದೇಶದಿಂದ ಒಬ್ಬರು ಬಂದು ಓಡಿಸಿದ್ದಾರೆ. ಸೊ ಎಂಟ್ರೀಸ್ ವೈಸ್ ಇವತ್ತು ಟರ್ನ್ಔಟ್ ಚೆನ್ನಾಗಿದೆ ಮತ್ತು ಇವೆಂಟು ವೈಬ್ ಜಾಸ್ತಿ ಜನ ಇದ್ದರೆ ಒಳ್ಳೆ ಮಜಾ ಇರುತ್ತೆ. ನಮಗೂ ಕಾಂಪಿಟೇಷನ್ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಒಂಥರ ರೇಸರೇ. ಸೊ ನಾನು ಯೂಶ್ವಲಿ ಓಡಿಸ್ತಾ ಇದ್ದೆ ಮುಂಚೆ, ಇವಾಗಲೂ ಓಡಿಸ್ತೀನಿ, ಫ್ರೀ ಇದ್ದಾಗ ಓಡಿಸ್ತೀನಿ. ಇವಾಗೆಲ್ಲ ತುಂಬ ಜನ ಎಲ್ಲ ಆರ್ಗನೈಸ್ ಎಲ್ಲ ನಮ್ಮ ಫ್ರೆಂಡ್ಸೇ. ಸೊ ನಾವು ರೆಗ್ಯುಲರಾಗಿ ಯಾರು ಕರೀತಾರೋ ಅವ್ರ ಇವೆಂಟ್ಗೆ ಹೋಗ್ಬಿಟ್ಟು ಈ ಥರ ನಮ್ಗೆ ಏನೋ ಗೊತ್ತಿದೆ, ನಮ್ಮ ಕಾರ್ ಮೋಟರ್ ಸ್ಪೋರ್ಟ್ ಬಗ್ಗೆ ಗೊತ್ತಿದೆ ಅಂತ ನಾವೇನೋ ಮಾತಾಡ್ಬೋದು. ಇಲ್ಲಾಂದರೆ ಎಲ್ಲರಿಗೂ ಅಷ್ಟು ಗೊತ್ತಾಗಲ್ಲ ಒಂದೊಂದು ಸತಿ ಮಾತಾಡೋಕ್ಕೆ ಮೈಕಲ್ಲಿ. ಬಟ್ ನಾನು ರೆಗ್ಯುಲರಾಗಿ ಮಾಡ್ತೀನಿ ಅಂತ ನನಗೆ ಒಂಥರ ಅಭ್ಯಾಸ ಆಗಿಬಿಟ್ಟು ಇವಾಗ ಮಾಡ್ತಾ ಇರೋದು ಅಷ್ಟೇ. ಅದೇ ನೀವು ಓಡ್ಸಂಗಿದ್ರೆ ನಿಮ್ಗೆ ಜಾಸ್ತಿ ಏನು ಗೊತ್ತಾಗೋದು ಬೇಡ. ಓಡಿಸ್ಬೇಕಂದ್ರೆ ನಾರ್ಮಲ್ ಎಂಟ್ರಿ ಫೀಸ್ ಕಟ್ಬಿಟ್ಟು ಒಂದು FMSCI ಲೈಸೆನ್ಸ್ ಅಂತ ಒಂದು ಮಾಡಿಸ್ಬಿಟ್ಟು ನೀವು ಓಡಿಸ್ಬೋದು. ರೆಗ್ಯುಲರ್ ರೋಡ್ ಕಾರಲ್ಲೇ ಬಂದು. ಇದು ಟಾರ್ಮ್ಯಾಕ್ ಟ್ರ್ಯಾಕ್ ಇದು. ಸೊ ಮೋಸ್ಟ್ಲಿ ಡ್ಯಾಮೇಜ್ ಏನಾಗಲ್ಲ. ನೀವು ಏನಾದರೂ ಟ್ರ್ಯಾಕಿಂದ ಆಚೆ ಹೋಗ್ಬೇಕು ಏನಾದರೂ ಹೊಡೆದ್ರೆ ಆವಾಗಲೇ ಡ್ಯಾಮೇಜ್ ಆಗೋದು. ಇಲ್ಲಾಂದರೆ ಮೋಸ್ಟ್ಲಿ ಬ್ರೇಕು ಒಂಚೂರು ಟೈರ್ ಸೌದೋಗ್ಬೋದು. ಅದು ಬಿಟ್ಟು ಏನಾಗಲ್ಲ. ನೀವು ಕ್ಲೀನಾಗಿ ರೆಗ್ಯುಲರಾಗಿ ರೋಡಲ್ಲಿ ಓಡ್ಸೋಕ್ಕೆ ಗೊತ್ತಿದ್ರೆ ಈ ಇವೆಂಟ್ ಎಲ್ಲ ತುಂಬ ಈಸಿಯಾಗಿ, ಸುಮ್ಮನೆ ಒಂಥರ ಎಕ್ಸ್ಪೀರಿಯನ್ಸ್ಗೆ ಡೆಫಿನೆಟ್ಲಿ ಓಡಿಸಿದ್ರೆ ಎಲ್ಲರಿಗೂ ಮೋಟರ್ ಸ್ಪೋರ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಎಂಥೂಸಿಯಾಸಮ್ ವೈಸ್ ನೋಡಿ, ಇವಾಗ ನಮ್ಮ ಇವೆಂಟಲ್ಲಿ, ಇವತ್ತು ನಡೆಸ್ತಾ ಇರೋದು ಇವೆಂಟಲ್ಲಿ ಒಂದು ಹ್ಯಾಂಡ್ಫುಲ್ ಆಫ್ ಸ್ಪಾನ್ಸರ್ಸ್ ಬಂದಿದ್ದಾರೆ. ಸೊ ಆ ಥರ ಸ್ಪಾನ್ಸರ್ಸ್ ಬಂದರೆ ಸಪೋರ್ಟ್ ಇರುತ್ತೆ. ಇದು ಡೆಫಿನೆಟ್ಲಿ ಮೋಟರ್ ಸ್ಪೋರ್ಟ್ ಅಂದರೆ ಕಾಸ್ಟ್ಲಿನೇ. ಎಲ್ಲರಿಗೂ ಅಷ್ಟು ದುಡ್ಡು ತಂದುಬಿಟ್ಟು ಸುಮ್ಮನೆ ಒಂದು ಅರ್ಧ ದಿನ ವೇಸ್ಟ್ ಮಾಡೋಕ್ಕೆ ಯಾರ ಹತ್ರನೂ ಇರಲ್ಲ ಅಷ್ಟೊಂದು ದುಡ್ಡು. ಆದರೆ ಇಂಡಿಯಾದಿಂದ ತುಂಬ ಜನ ಇಂಟರ್ನ್ಯಾಷನಲಿ ರೆಪ್ರೆಸೆಂಟ್ ಮಾಡೋರು ಇದ್ದಾರೆ. ನಮ್ಮ ರ್ಯಾಲಿಂಗಲ್ಲೆಲ್ಲ TSI ರೇಸಿಂಗ್ ಅಂತ ಒಂದು ಟೀಮು ಇವಾಗ WRC ವರ್ಲ್ಡ್ ರ್ಯಾಲಿ ಚಾಂಪಿಯನ್ಶಿಪ್ಪಲ್ಲೂ ಕಂಪೀಟ್ ಮಾಡ್ತವ್ರೆ. ಸೊ TSI ರೇಸಿಂಗ್ ಆ ಥರ ಸ್ವಲ್ಪ ದೊಡ್ಡ ಟೀಮ್ಗಳು ಒಳ್ಳೊಳ್ಳೆ ಅವ್ರ ಬಜೆಟ್ನ ಓವರ್ ದ ಇಯರ್ಸ್ ರೇಸ್ ಮಾಡಿ ಇಂಡಿಯನ್ ಒಳ್ಳೆ ಟ್ಯಾಲೆಂಟ್ ಅವ್ರು ಇರೋರಿಗೆ ಇಂಟರ್ನ್ಯಾಷನಲಿ ಕಳಿಸ್ಬಿಟ್ಟು ನಮ್ಮ ಬಾವುಟನ ಇಂಟರ್ನ್ಯಾಷನಲ್ ಸ್ಟೇಜಲ್ಲಿ ಆರಿಸ್ತಾ ಇದ್ದಾರೆ. ಸೊ ಅದು ಒಳ್ಳೆ ಒಂಥರ ಇಮಿಡಿಯೇಟಾಗಿ ಬರಲ್ಲ. ನೀವು ತುಂಬ ವರ್ಷದಿಂದ ನಿಮ್ಮ ದುಡ್ಡಲ್ಲಿ ರೇಸ್ ಮಾಡ್ಕೊಂಡಿದ್ರೆ ಯಾವತ್ತೋ ಒಂದು ದಿನ ದೇವ್ರು ನೋಡ್ಕೋತಾರೆ, ಆಮೇಲೆ ಸ್ಪಾನ್ಸರ್ಸು ನೋಡ್ಕೋತಾರೆ. ಅವಾಗ ನಿಮಗೆ ಇನ್ನೂ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ನೀವು ಪರ್ಫಾರ್ಮ್ ಮಾಡಿದ್ರೆ ನಿಮಗೆ ಇನ್ನೂ ಡೆಫಿನೆಟ್ಲಿ ಇಂಪ್ರೂವ್ ಆಗ್ಬೋದು ಇದೇ ಥರ ಈ ಫೀಲ್ಡಲ್ಲಿ. ಫೆಡರೇಷನ್ ಆಫ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ಸ್ ಆಫ್ ಇಂಡಿಯಾ ಅಂತೇಳಿ ಇದು ಗೌರ್ಮೆಂಟ್ದು ಒಂದು ಗವರ್ನಿಂಗ್ ಬಾಡಿ. ಇದು ASN ಅಂತೇಳಿ. ಯಾರೇ ಇವಾಗ
ಇಂಡಿಯಾದಿಂದ ಅಕಸ್ಮಾತ್ ಫಾರಿನ್ಗೆ ಹೋಗಿ ಓಡಿಸ್ಬೇಕು ಬೈಕು ಕಾರು ಅಂದರೆ ಇಲ್ಲಿಂದ ಪರ್ಮಿಷನ್ ತೊಗೊಂಡೇ ಹೋಗಬೇಕು FMSC ಕಡೆಯಿಂದ. FMSC ಅಂದರೆ ಫೆಡರೇಷನ್ ಆಫ್ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ಸ್ ಆಫ್ ಇಂಡಿಯಾ, ಚೆನ್ನೈ ಬೇಸ್ಡು ನಮ್ಮ ಆಫೀಸ್ ಇರೋದು. INAC 3 ಅಂತಾರೆ ಫುಲ್ ಸ್ಟಾಕಲ್ಲಿ ಇರಬೇಕು. 2 ಅಂದರೆ ಸ್ವಲ್ಪ ಮಾಡಿಫಿಕೇಷನ್, ಏರ್ ಫಿಲ್ಟರು, ಹೆಡ್ಡರು ಅದೆಲ್ಲ. INAC 1 ಆದರೆ ರೋಲ್ ಕೇಜೆಲ್ಲ ಇರಬೇಕು ಒಳಗಡೆ. ಅದು ತುಂಬ ಸೇಫ್ಟಿ ಇರೋವಂಥ, ಯಾಕೆಂದರೆ WRCಗಳಿಗೆ ವರ್ಲ್ಡ್ ರ್ಯಾಲಿಗಳು ಓಡೋದೆಲ್ಲ ಸೇಮ್ ಫಾರ್ಮ್ಯಾಟಲ್ಲೇ ಓಡೋದು. ಈಗ ಎಲ್ಲೇ ಇಂಡಿಯಾಲಾಗಲಿ ಆಚೆ ಕಡೆ ಆಗಲಿ ಒಂದೇ ಫಾರ್ಮ್ಯಾಟು, ಒಂದೇ ಟೆಕ್ನಿಕಲ್ ರೆಗ್ಯುಲೇಷನ್ಸ್ ಎಲ್ಲರಿಗೂ. WRCಗೆಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ನಾವು ಸ್ಕ್ರೂಟ್ನಿಯರಾಗಿ ನಾವೇನು ಮಾಡ್ತೀವಿ ಅಂದರೆ, ಅವರು ಸ್ಟಾರ್ಟ್ ತೊಗೊಳೋಕ್ಕೆ ಮುಂಚೆ ನಾವು ಗಾಡಿನ ಸ್ಕ್ರೂಟ್ನಿ ಮಾಡ್ತೀವಿ. ಗಾಡಿ ಅವ್ರು ಓಡಿಸ್ತಾರೋ ಕ್ಲಾಸಲ್ಲಿ ಕರೆಕ್ಟಾಗಿದೆಯಾ, ಅವ್ರು ಪ್ರಾಪರ್ ಹೆಲ್ಮೆಟ್ ತಂದಿದ್ದಾರಾ, ಹೆಲ್ಮೆಟ್ ಬೆಲ್ಟ್ ಹಾಕಿದಾರಾ, ಓಕೆ. ಆಮೇಲೆ ಶೂಸ್ ಹಾಕಿರಬೇಕು, ಗ್ಲೌಸ್ ಹಾಕಿರಬೇಕು, ಆಮೇಲೆ ಗ್ಲಾಸ್ನ ವೈಂಡ್ ಅಪ್ ಮಾಡಿರಬೇಕು ಡ್ರೈವರ್ ಸೈಡು. ಇದೆಲ್ಲ ನೋಡ್ಬಿಟ್ಟು ಸೇಫ್ಟಿ ಚೆಕ್ ಮಾಡ್ಬಿಟ್ಟು ನಾವು ಬಿಡೋದು. ಆ್ಯಂಬುಲೆನ್ಸ್ ಮೇಜರ್ 2 ಆ್ಯಂಬುಲೆನ್ಸು, ಒಂದು ALS, ಒಂದು ಆ್ಯಂಬುಲೆನ್ಸ್ ಇರಲೇಬೇಕು. ಅದಿಲ್ಲ ಅಂದ್ರೆ ಸ್ಟಾರ್ಟೇ ಕೊಡೋಲ್ಲ ನಾವು. 2 ಏನಕ್ಕೆ ಕೇಳ್ತೀವಿ ಅಂದರೆ, ಒಂದು ಇನ್ಸಿಡೆಂಟ್ ಆದಾಗ ನಿಲ್ಲಿಸಬಾರ್ದು ಇವೆಂಟ್ ಅಂತೇಳಿ ಒಂದರಲ್ಲಿ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ಪೇಷಂಟ್ನ. ಲಕ್ಕಿಲಿ ಏನಾಗಿಲ್ಲ ಆಗೋದು ಬೇಡ ಅಂತ ನಮ್ಮ ಆಸೆ. ಬಟ್ ಸೇಫ್ಟಿಗೋಸ್ಕರ ಆ್ಯಂಬುಲೆನ್ಸ್ ಅಂತೂ ಇರಲೇಬೇಕು ಅಟ್ ಎನಿ ಕಾಸ್ಟ್, ಆಗದೇ ಇರಲಿ. ಇನ್ನೊಂದು ಸ್ಟ್ಯಾಂಡ್ ಬೈಲಿರುತ್ತೆ. ಅಕಸ್ಮಾತ್ 2 ಹೋಯ್ತು ಅಂದರೆ ನಾವು ಸ್ಟಾಪ್ ಮಾಡ್ತೀವಿ ಇವೆಂಟ್ನ. ಆಮೇಲೆ ಲೈಫ್ ಸೇವಿಂಗ್ ಸಪೋರ್ಟ್ ಇರುತ್ತೆ 2 ಆ್ಯಂಬುಲೆನ್ಸ್ಗಳಲ್ಲಿ ಇದು. ಸೊ ಅದಕ್ಕೆ ನಾನು ಎಲ್ಲರೂ ಕೇಳ್ಕೊಳ್ಳೋದು, ದಯವಿಟ್ಟು ನಿಮ್ದು ಏನೇ ಟ್ಯಾಲೆಂಟ್ ಇದ್ದರೂ, ನಿಮ್ಗೆ ಏನೇ ಓಡಿಸೋ ಖುಷಿ ಇದ್ರೂ ಬನ್ನಿ. ಟ್ರ್ಯಾಕ್ಗಳಿದೆ, ಇದಕ್ಕೆ ಆದ ಒಂದು ಡರ್ಟ್ ಟ್ರ್ಯಾಕ್ ಅಂತ ಮಾಡ್ತೀವಿ, ಮೋಟೋ ಕ್ರಾಸ್ ಒಂದು ಮಾಡ್ತೀವಿ, ಸೂಪರ್ ಕ್ರಾಸ್ ಒಂದು ಮಾಡ್ತೀವಿ. ಅಲ್ಲಿ ಬಂದು ನಿಮ್ಮ ಟ್ಯಾಲೆಂಟ್ ತೋರಿಸಿ. ದಯವಿಟ್ಟು ರೋಡ್ಗಳಲ್ಲಿ ಮಾಡಿ, ಬೇರೆಯವ್ರಿಗೂ ನೋವು ಕೊಟ್ಟು ನೀವು ನೋವು ತಿನ್ನಬೇಡಿ. Video clip or several video clips or a nicely stitched edited content from Suman TV, which you can probably use to show off in front of your friends. ನಮ್ಮಲ್ಲಿ ನಿಮ್ಮ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಲೋ ಬಜೆಟಿಂದ ಹೈ ಬಜೆಟ್ವರೆಗೂ ಎಲ್ಲ ಥರ ಗಾಡಿನೂ ಸಿಗುತ್ತೆ. ಆ್ಯಂಡ್ 100% ಆಕ್ಸಿಡೆಂಟ್ ಫ್ರೀ ಅಶೂರೆನ್ಸ್ ನಾನು ಕೊಡ್ತೀನಿ ನಿಮಗೆ. 1 ಲಕ್ಷದಿಂದ 35-40 ಲಕ್ಷವರೆಗೂ ನಾನು ಕೊಡ್ತೀನಿ ಗಾಡಿಗಳು. ಅದರಲ್ಲಿ ನಿಮ್ಗೆ 99% ನಾನು ಶೋರೂಮ್ ಹಿಸ್ಟ್ರಿ ಕೊಡೋಕ್ಕೆ ಟ್ರೈ ಮಾಡಿ. ಏನಂದರೆ ಮೈಗ್ರೇಟೆಡ್ ವೆಹಿಕಲ್ಸು ತುಂಬ ಹೋಗಿದೆ ಇವಾಗ. ನಮಗೆ ತುಂಬ ಮಾರ್ಜಿನ್ ಇಟ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಸೊ ಆಬ್ವಿಯಸ್ಲಿ ಇಟ್ಸ್ ಅ ಬಿಸ್ನೆಸ್. ಒಂದು ಲೆಸರ್ ಮಾರ್ಜಿನಲ್ಲಿ ನಾವು ಗಾಡಿಗಳು ಕೊಡ್ತಾ ಇದ್ದೀವಿ. ಸೊ ಏನಂದರೆ ಔಟ್ ಸ್ಟೇಟ್ ವೆಹಿಕಲ್ ತಂದಾಗ ಅದಕ್ಕೆ ಅಂದರೆ ಕಿಲೋಮೀಟರ್ಸ್ ಟ್ರ್ಯಾಕಿಂಗ್ ಕರೆಕ್ಟಾಗಿರಲ್ಲ. ಇನ್ ಕೇಸ್ ಡಾಕ್ಯುಮೆಂಟೇಷನ್ ಇಶ್ಯೂ ಆದರೆ ಅದು ನಮ್ಗೆ ಸೋರ್ಸಿಂಗ್ ಕಷ್ಟ ಆಗುತ್ತೆ. ಇದೆಲ್ಲ ನಾವು ಆಲ್ಮೋಸ್ಟ್ ಶೋರೂಮಿಂದ ತರೋ ವೆಹಿಕಲ್ಲು. ಸೊ ನಮಗೆ ಶೋರೂಮಲ್ಲಿ ಆಕ್ಸೆಸ್ ಇದೆ, ಹಾಗಾಗಿ ನಮಗೆ ಬೆಸ್ಟ್ ವೆಹಿಕಲ್ ಸಿಗುತ್ತೆ. ವೆಲ್ಕಮ್ ಟು ಝೆಡ್ ಕಸ್ಟಮ್ಸ್. ಈ ಗಾಡಿ ನಾವೇ ಬಿಲ್ಡ್ ಮಾಡಿರೋದು ಕಂಪ್ಲೀಟಾಗಿ. ಇದು ಸ್ಪೆಷಾಲಿಟಿ ಏನಂದರೆ D16 ಇಂಟೇಕ್ ಇದು, ಓಕೆ. ಸ್ಟ್ರಂಕ್, ಒರಿಜಿನಲ್ ಸ್ಟ್ರಂಕ್ ಮೆನಿಫೋಲ್ಡ್ ಇದು. ಆಮೇಲೆ ವಾಲ್ಡೋರ್ ಬಂದುಬಿಟ್ಟು ಮೋಗೆಂದು ಇದು. ಮೇನ್ ಸ್ಪೆಷಾಲಿಟಿ ಏನಂದರೆ, ಇದು ಐಟಮ್ ಎಲ್ಲ ಇಲ್ಲಿ ಸಿಗಲ್ಲ. ಫಸ್ಟ್ ಇನ್ ಇಂಡಿಯಾ ದಿಸ್ ಕಾರ್ ಅಲ್ಲಿ ಫಿಟ್ಟಿಂಗ್ ಆ್ಯಂಡ್ ಮೆನಿಫೋಲ್ಡ್ ಆ್ಯಂಡ್ ವಾಲ್ಡೋರ್ ಆ್ಯಂಡ್ ಅಗೇನ್ ಹೇರ್ ಸಸ್ಪೆಷನ್ ಇದೆ ಇದರಲ್ಲಿ. ಹೇರ್ ಸಸ್ಪೆಷನ್ ಬಂದುಬಿಟ್ಟು N1 ಕಾನ್ಸೆಪ್ಟು ಇರೋದು, ಓಕೆ. ಆ್ಯಂಡ್ ಮ್ಯಾಗ್ ವೀಲ್ is front is 8.5J, back is 9.5J. Mag wheel cost ಬಂದುಬಿಟ್ಟು ಒಂದು ಹೋಂಡಾ ಸಿಟಿ ಬಂದುಬಿಡುತ್ತೆ ಅದರಲ್ಲಿ 2,20,000 ಮ್ಯಾಗ್ ವೀಲ್ ಆ್ಯಂಡ್ ವಿತ್ ಟೈರ್ಸ್. ಈ ಗಿರಿಲ್ ಬಂದುಬಿಟ್ಟು ABSದು ಗಿರಿಲ್ ಇದು. ಇಲ್ಲಿ ಯಾರು ಹಾಕಿಲ್ಲ ಈ ಗಿರಿಲ್ಲು. ಇದು ಗಿರಿಲ್ ನಾವು ಥೈಲ್ಯಾಂಡ್ನಲ್ಲಿ ತೊಗೊಂಡು ಬಂದಿರೋದು. ಆಮೇಲೆ ಸ್ಟಡ್ ಬಾರೂ ಥೈಲ್ಯಾಂಡ್ನಲ್ಲಿ ತೊಗೊಂಡು ಬಂದಿರೋದು. ಆಮೇಲೆ ಸ್ಪೆಷಾಲಿಟಿ ಏನಂದರೆ 5 ಬ್ಯಾಂಗರ್ ಕಿಟ್ಸ್ ದಿಸ್ ಕಾರ್. ಡಿಫ್ರೆಂಟ್ ಬ್ಯಾಂಗರ್ ಇಸ್ ದೇರ್. 1 ಬ್ಯಾಂಗರ್ ಕಿಟ್ is tuned, 28 tune is there. And aftermarket headlight is there. And again back tail lamp is there. And hair suspension kit inside is there. That N1 concept. I'll see. N1 concept to hair suspension is coil over hair suspension. Ido next level is the hair suspension. Total this car is built 22 lakhs. Race alla ido nam show purpose. Namdu Z Custom anta garage ide. Adikke ನಾವು ಮಾಡಿರೋದು. ನಮ್ಮದು ಇನ್ನ ಮುಂಚೆ ಇರೋ ಇನ್1 ಪಿಂಕ್ ಕಲರ್ ಕಾರ್ ಇದೆ. ಆಮೇಲೆ ಯೆಲ್ಲೋ ಕಲರ್ ಕಾರ್ ಇದೆ. Z Custom ಅಂದರೆ ಎಲ್ಲರಿಗೂ ಗೊತ್ತು ಕರ್ನಾಟಕನಲ್ಲಿ. ಶಾಪ್ ಹಿನ್ನೂರು. ಹಿಂಗೆ ಪರ್ಟಿಕ್ಯುಲರಿ ಬೈಕಿಂಗ್ ಕಲ್ಚರ್ಗೆ ಬಂದಿದ್ದು ನಾನು ರೀಸೆಂಟಾಗಿ 1 year ಆಯಿತು. ಸೊ ಐ ಲವ್ ದಿಸ್. ನನಗೆ ಇದು ಅಲೈವ್ ಆಗಿರುತ್ತೆ. ಐ ಲವ್ ಬೀಯಿಂಗ್ ಇನ್ ದಿಸ್ ಕಮ್ಯುನಿಟಿ. ಸೊ ದಟ್ಸ್ ಹೌ ಐ ಆಮ್ ಸರ್ವೈವಿಂಗ್ ಹಿಯರ್. ಸಿ ಐ ಆಮ್ ಲುಕಿಂಗ್ ಫಾರ್ ರೇಸಸ್, ಬಟ್ ಐ ಆಮ್ ನಾಟ್ ಎಟ್ ಡಿಸೈಡೆಡ್ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗಿನ್ನ. ಸೊ ವಿಲ್ ಸಿ. ನಿಮ್ಮ ಸ್ಪೀಡ್ ಏನು, ನೀವು ಯಾವ ಸ್ಪೀಡಲ್ಲಿ ರೈಡ್ ಮಾಡ್ತೀರಾ? ಸಿ ನಾನು ನಾರ್ಮಲ್ ಇವಾಗ ಶೆಲ್ಸ್ಗೆ ಹೋಗ್ತಾ ಇರ್ತೀನಿ ನೈಟ್ ರೈಡ್ಸ್. ಸೊ ಐ ಪುಷ್ ಅಪ್ ಟಿಲ್ 164, 168. ಸೊ ದಟ್ಸ್ ಮೈ ಟಾಪ್ ಸ್ಪೀಡ್. 171 ಒಂದೇ ಒಂದು ಸತಿ ಆಗಿದೆ. ದಟ್ಸ್ ಮೈ ಆಲ್ ಟೈಮ್.
I'm gonna looking for bigger bikes. We'll see what we're gonna do. ಫೇವ್ರೇಟ್ ಯಾವುದು, ಯಾಕೆ? Anytime KTM. So it has this aggressive pull, the raw power ಇದೆ. So that's what I need. And speed ಆಗಿ ಹೋಗಬೇಕು. I want to be alive. I can't be on these cafe races or whatever it is. So yeah. ಎವ್ರಿಬಡಿ ವಾಂಟ್ಸ್ ಇಟ್ ಅಟ್ ಮನೆಗೂ ಬೇಕು, ರೇಸ್ ಟ್ರ್ಯಾಕ್ಸ್ಗೂ ಬೇಕು. ಆ್ಯಂಡ್ ರೇಸ್ ಕಾರ್ಸ್ ಇದೆ, ರೇಸ್ ಬರೋಕ್ಕೆ ಬರ್ತಾರಲ್ಲ ಅವ್ರು ಪ್ರಾಕ್ಟೀಸ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ ಮನೆಯಲ್ಲಿ. ಆ್ಯಂಡ್ ಲಾಟ್ ಆಫ್ ಗೇಮಿಂಗ್ ಅರೀನಾಸಲ್ಲಿ ಬೇಕಾಗುತ್ತೆ, ಮಾಲ್ಸಲ್ಲಿ ಯೂಸ್ ಆಗುತ್ತೆ. ಇಲ್ಲ ಅದೆಲ್ಲ ಬಿಟ್ಟರು ಮನೆಯಲ್ಲೂ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ರೇಸಿಂಗ್ ಆಗಬೇಕಂತ ಆಸೆ ಇದ್ದವರು ಮನೆಗೆ ತೊಗೊಂಡು ಚಿಕ್ಕ ವಯಸ್ಸಿಂದಾನೇ ಟ್ರೈನಿಂಗ್ಗೆ ಕೂರಿಸ್ಬಿಡ್ತಾರೆ ಸಿಮ್ಯುಲೇಟರ್ಸಲ್ಲಿ. ಸೊ ಯಾ, ದ ಹೈಪ್ ಈಸ್ ಅ ಲಾಟ್ ಆ್ಯಂಡ್ ವಿ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಬಿಲ್ಡ್ ದಿಸ್ ಆಲ್ ಇನ್ ಬ್ಯಾಂಗ್ಳೂರ್. ಹೌದು, ಚಿಕ್ಕವನಿಂದಾನೇ ಕಾರ್ಗಳಿಂದ ಆಟ ಆಡ್ತಾ ಇದ್ದೀವಿ, ಹಾಟ್ ವೀಲ್ಸಿಂದ, ಆಮೇಲೆ ರೇಸಿಂಗ್ ಗೇಮ್ಸಿಂದ, ನೀಡ್ ಫಾರ್ ಸ್ಪೀಡ್ ಗೇಮ್ಸಿಂದ ಬರ್ತಾ ಆ್ಯಂಡ್ ಐ ಫೌಂಡ್ ದಿಸ್ ಸ್ಟೀರಿಂಗ್ ವೀಲ್ಸ್ ಆನ್ಲೈನ್ ಅಬ್ರಾಡ್. ಸೊ ಆ ಟೈಮಲ್ಲಿ ಇಂಡಿಯಾದ ಇರಲಿಲ್ಲ ಇದೆಲ್ಲ ಎಕ್ವಿಪ್ಮೆಂಟ್ಸು, ಬಟ್ ನೌ ವಿ ಹ್ಯಾವ್ ಇಟ್ ಆಲ್. ಸೊ ವೆನ್ ಎಕ್ವಿಪ್ಮೆಂಟ್ ಮುಂಚೆ ಇರಲಿಲ್ಲ, ವಿ ಹ್ಯಾಡ್ ಟು ಸ್ಟ್ರಗಲ್ ಆ್ಯಂಡ್ ಗೆಟ್ ಆಲ್ ಆಫ್ ಸ್ಟಫ್. ಆವಾಗಿಂದಾನೇ ಆಡಿ ಇಷ್ಟ ಆಗಿ ವಿ ಟುಕ್ ದ ಹಾಬಿ ಟು ಬಿಸ್ನೆಸ್ ಆ್ಯಂಡ್ ನೌ ವಿ ಆರ್ ಹಿಯರ್. ಇವತ್ತು ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ತುಂಬ ಕ್ರೇಜ್ ಇದೆಲ್ಲ. ಸೊ ಮಕ್ಕಳು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ, ಫ್ಯಾಮಿಲಿಯವ್ರಿಗೂ ಕೂಡ ಇದು ಬೇಕು. ಏನು ಡಿಮಾಂಡ್ ಇದೆ ಫ್ಯಾಮಿಲಿ ಮಕ್ಳಿಗೆ ಕಾರ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ಇದ್ದವರು ನಮ್ಮವ್ರಿಗೂ ನಿಮ್ಮ ವಯಸ್ಸಿಗೂ ಇಷ್ಟ ಆಗುತ್ತೆ. ಸೊ ಆ ಥರ ಏನು ಏಜ್ ಬ್ರ್ಯಾಕೆಟ್ ಇಲ್ಲ, ಬಟ್ ಎವ್ರಿಬಡಿ ಈವನ್ ಫ್ರಮ್ ದ ಸ್ಕೂಲ್ ಟು ದಿ ಕಾಲೇಜ್ ಆ್ಯಂಡ್ ಈವನ್ ದಿ ಮ್ಯಾರಿಡ್ ಆಲ್ಸೋ ಎಂಜಾಯ್ ದ ಹಾಬಿ ಆ್ಯಂಡ್ ದ ಸಿಮ್ಯುಲೇಟರ್ಸ್. ನನ್ನ ಹೆಸರು ರಕ್ಷಿತ್ ಅಯ್ಯರ್ ಅಂತ. ಸೊ ನಂದು ಮೋಟರ್ ಸ್ಪೋರ್ಟ್ ಡೆಬ್ಯೂ ಸ್ಟಾರ್ಟ್ ಮಾಡಿದ್ದು ನಾನು 2017ರಲ್ಲಿ. ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು 3 ಸತಿ ನ್ಯಾಷನಲ್ ರನ್ನರ್ ಚಾಂಪಿಯನ್ ಆಗಿದ್ದೀನಿ, ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ಶಿಪ್ಪಲ್ಲಿ, INRC ಅಂತ ಹೇಳ್ತೀವಿ ಅದನ್ನು. ಸೊ ಅದಾದಮೇಲೆ ಈಗ ಒಂದು 2.5-3 ತಿಂಗಳು ಮುಂಚೆ ನಮ್ಮ ಶ್ರೀರಂಗಪಟ್ಟಣ ಕೆ ಶೆಟ್ಟಿಹಳ್ಳಿ ಜಾಗದಲ್ಲಿ ನಮ್ಮದೇ ಆದಂಥ ಒಂದು ಸ್ವಂತ ಡರ್ಟ್ ರೇಸ್ ಟ್ರ್ಯಾಕ್ನ ನಾವು ರೂಪಿಸ್ಕೊಂಡಿದ್ದೀವಿ. ಸೊ ಇದು ನಮ್ಮದು IRM ಥ್ರಾಟಲ್ ವ್ಯಾಲಿ ಅಂತ ಡರ್ಟ್ ಟ್ರ್ಯಾಕ್ ಮಾಡ್ಕೊಂಡಿರೋದು. ಸೊ ಈ ತಿಂಗಳು 22 ಮತ್ತು 23 ಲೆವೆಲ್ 1 ಆಟೋಕ್ರಾಸ್ ಟ್ರೈನಿಂಗ್ ಪ್ರೋಗ್ರಾಮ್ನ ಇಟ್ಕೊಂಡಿದ್ದೀವಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಖಂಡಿತವಾಗಿ ನಮ್ಮದು ಐಆರ್ ರ್ಯಾಲಿಂಗ್ ಮೋಟರ್ ಸ್ಪೋರ್ಟ್ಸ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದಕ್ಕೆ ಲಾಗಿನ್ ಆಗಿ ನಮ್ಮ ಫಾಲೋ ಮಾಡಿದ್ರೆ ಅದರಲ್ಲಿ ಎಲ್ಲ ಡೀಟೇಲ್ಸು ಅಪ್ ಟು ಡೇಟ್ ಮಾಡಿದ್ದೀವಿ. ಸೊ ಅದೇ ಈಗ ಯಾರ್ಯಾರಿಗೆ ಮೋಟರ್ ಸ್ಪೋರ್ಟ್ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರಿಗೆ ಕ್ರೇಜ್ ಇದೆ ಎಲ್ಲರೂ ಕೆರಿಯರ್ ಆಗಿ ಇದನ್ನು ರೂಪಿಸ್ಕೊಳ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮ್ಯಾವ್ರಿಕ್ ರೇಸಿಂಗ್ ನಾವು 1 ಇಯರ್ ಆಗಿದೆ ಲಾಂಚ್ ಮಾಡಿ. ಲಾಸ್ಟ್ ಏಪ್ರಿಲಲ್ಲಿ 2025 ಲಾಂಚ್ ಮಾಡಿದ್ದೀವಿ. ಸೊ ನಾವು ಟಾರ್ಮ್ಯಾಕ್ ಆಟೋಕ್ರಾಸ್ ರೇಸಿಂಗ್ ಇವೆಂಟ್ಸ್ ಮಾಡ್ತಿದ್ದೀವಿ ಸದ್ಯಕ್ಕೆ. ಸೊ ಟಾರ್ಮ್ಯಾಕ್ ಆಟೋಕ್ರಾಸ್ ಅಂದರೆ ಈ ಥರ ಸರ್ಕಿಟ್ ಇರುತ್ತೆ. ಸರ್ಕಿಟಲ್ಲಿ ನೀವು ಒಂದು ಸ್ಟಾಕ್ ಗಾಡಿನೂ ತರ್ಬೋದು, ಒಂದು ರೇಸ್ ಗಾಡಿ ಕೂಡ ತರ್ಬೋದು, ನಿಮ್ಮ ಡೈಲಿ ಗಾಡಿ ತರ್ಬೋದು. ಸೊ ತುಂಬ ಜನ ರೇಸರ್ಸ್ ಇರಲ್ಲ ಸ್ಟಾರ್ಟಿಂಗಿಂದ, ಅವ್ರು ನಾರ್ಮಲ್ ಅದು ಏನದು ಗಾಡಿ ಇರಲಿ, ಫಾರ್ ಎಕ್ಸಾಂಪಲ್ ಹ್ಯುಂಡೈ ಎನ್ಲೈನ್ ಇರಲಿ, ಸ್ಯಾಂಟ್ರೋ ಇರಲಿ, ಆ ಥರ ಗಾಡಿನೂ ಬಂದು ಕಳೀತಾರೆ. ಸೊ ನಾವು ಆ ಥರ ಹೆಲ್ಪ್ ಮಾಡ್ತೀವಿ, ಹೆಂಗೆ ಸೇಫ್ಟಿ ಪ್ರಕಾರ ಅವರು ನೋಡಿಬಿಟ್ಟು ರೇಸ್ ಮಾಡಬೇಕು. ಇಲ್ಲಿ ನೋಡಿ ಆ್ಯಂಬ್ಯುಲೆನ್ಸಸ್ಸು ಇದೆ, ಟೋಯಿಂಗ್ ಟ್ರಕ್ ಇದೆ, ಸೇಫ್ಟಿ ಪ್ರಕಾರ ಎಲ್ಲ ತಗೊಳ್ತೀವಿ ನಾವು ಸ್ಟ್ಯಾಂಡರ್ಡ್ಸು. ಸೊ ಆ ಥರ ನಾವು ಮೋಟರ್ ಸ್ಪೋರ್ಟ್ಸ್ ಪ್ರಮೋಟ್ ಮಾಡಬೇಕು ಬೆಂಗಳೂರಲ್ಲಿ, ಅದೇನೇ ಉದ್ದೇಶ. ಹೌದು ಹೌದು ಹೌದು. ಸೊ ನಾನು ರೇಸಿಂಗ್ ಮಾಡ್ತಿದ್ದೀನಿ, ಐ ಮೀನ್ ಏನು 7-8 ವರ್ಷದಿಂದ ರೇಸಿಂಗ್ ಮಾಡ್ತಿದ್ದೀನಿ. ಆಟೋಕ್ರಾಸ್ ಫಾರ್ಮ್ಯಾಟ್, ಈ ಫಾರ್ಮ್ಯಾಟು, ಡ್ರ್ಯಾಗ್ ರೇಸಿಂಗಲ್ಲಿ ನಾನು ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಸೊ ಅದ್ರ ಪ್ರಕಾರ ನಾನು ತುಂಬ ಇಂಟ್ರೆಸ್ಟ್ ಇದೆ ನಮಗೆ ರೇಸಿಂಗ್. 100% ಯೂತಿಂದ ತುಂಬ ಸಪೋರ್ಟ್ ಇದೆ ನಮಗೆ. ಸೊ ಕಾಲೇಜ್ ಹುಡುಗರು ಇರಲಿ, ಬೀಟ್ ಜಾಬ್ ಮಾಡೋರು ಇರಲಿ, ಸೊ ಯಂಗ್ ಕ್ರೌಡ್ ತುಂಬ ಬಂದು ಸಪೋರ್ಟ್ ಮಾಡ್ತಾರೆ. ನೀವು ಇಲ್ಲಿ ನೋಡಿರಬೇಕು ಎಷ್ಟು ಒಂದು ಜನ ಬಂದು ಗಾಡಿ ಲಾಂಚ್ ಮಾಡಿದ್ದಾರೆ, ರಿವೀಲ್ ಮಾಡಿದ್ದಾರೆ, ರೇಸ್ ಮಾಡಿದ್ದಾರೆ. ಸೊ ಟರ್ನ್ಔಟ್ ನಮಗೆ ತುಂಬ ಒಳ್ಳೆಯದು ರೆಸ್ಪಾನ್ಸ್ ಸಿಕ್ಕಿದೆ, ಸ್ಪೆಷಲಿ ಈವೆಂಟಲ್ಲಿ. ಸೊ ನೆಕ್ಸ್ಟ್ ನಮ್ಮ ಬೇರೆ ಫಾರ್ಮ್ಯಾಟ್ಸು ಟ್ರೈ ಮಾಡ್ತಿದ್ದೀವಿ. ಬೀಟ್ ಇದು ಟಾರ್ಮ್ಯಾಕ್ ಫಾರ್ಮ್ಯಾಟು, ಇದರಲ್ಲಿ ಟಾರಲ್ಲಿ ಓಡಿಸ್ತೀವಿ. ನೆಕ್ಸ್ಟು ಡರ್ಟ್ ರೇಸಿಂಗ್ ಆರ್ಗನೈಸ್ ಮಾಡ್ತೀವಿ, ಹಿಲ್ ಕ್ಲೈಂಬ್ ಆರ್ಗನೈಸ್ ಮಾಡ್ತೀವಿ, ಡ್ರ್ಯಾಗ್ ರೇಸಿಂಗ್ ಕೂಡ ಆರ್ಗನೈಸ್ ಮಾಡ್ತೀವಿ. ಬೇರೆ ಬೇರೆ ಫಾರ್ಮ್ಯಾಟ್ಸು ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ನಾವು ಕ್ರ್ಯಾಕ್ ಮಾಡಿದ್ದೀವಿ, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಸೊ ಬೇರೆ ಬೇರೆ ಫಾರ್ಮ್ಯಾಟ್ಸು ಟ್ರೈ ಮಾಡೋಣ, ಅದು ಕೂಡ ಹೆಲ್ಪ್ ಆಗುತ್ತೆ ನಮಗೂ ಡ್ರೈವರ್ಸ್. ನಾನು ತುಂಬ ಖುಷಿ ಆಗ್ತಾ ಇದ್ದೀನಿ. ಐ ಆಮ್ ವಿಯಾನ್ ಭಟ್, ಐ ಆಮ್ ದ ಯಂಗೆಸ್ಟ್ ರ್ಯಾಲಿ ಡ್ರೈವರ್ ಇನ್ ಇಂಡಿಯಾ. ವಿ ಆರ್ ಎಟ್ ಮೇವ್ರಿಕ್ ಲ್ಯಾಪ್ ಅಟ್ಯಾಕ್ ಅರ್ವಾನಿ ಎಡಿಷನ್. ಥ್ಯಾಂಕ್ ಯು. ಏನು ಸ್ಪೀಡ್ ಕ್ಲಾಕ್ ಮಾಡಬೇಕು ಅಂತ ಈಗ? 1 minute 1213. ಓಕೆ, ಹಿಂದಿನ ಬಿಟ್ ಮಾಡ್ತೀರಾ? ಹಾಂ, ಹಿಂದಿನ ರೆಕಾರ್ಡ್ ಬಿಟ್ ಮಾಡ್ತೀರಾ? ನಾನು ಟ್ರೈ ಮಾಡ್ತೀನಿ. ಎಲ್ಲಿಯವ್ರು ನೀವು? ಬ್ಯಾಂಗ್ಳೂರು. ಎಷ್ಟು ವರ್ಷದಿಂದ ಇದು ಕಾರ್ ರೇಸಿಂಗ್? ನಾನು 3-4 years ಆಯಿತು. ನಾನು 3-4 years. 3-4 years. ಎಸ್. ನಮ್ಮ ಪ್ಯಾಷನ್ನೇ ಮೋಟರ್ ಸ್ಪೋರ್ಟ್ಸು. ಸೊ ಎವ್ರಿ ವೀಕೆಂಡು ಇಲ್ಲೇನಾರು ರೇಸ್ ಇದ್ದರೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಈ ಸಲ ಆರ್ಗನೈಸು ಸಕ್ಕದಾಗಿ ಮಾಡಿದ್ದಾರೆ. ಸೊ ಲಾಸ್ಟ್ ಟೈಮು ಸ್ವಲ್ಪ ಲೇಟ್ ಆಯಿತು, ಬಟ್ ಈ ಸಲ ಸಕ್ಕದಾಗಿದೆ. ಸೂಪರ್ ಇವೆಂಟ್.
ಈಗ ನನ್ನ ಕ್ಯಾಟಗರಿಯಲ್ಲಿ 1 minute 3 seconds ಫಸ್ಟಲ್ಲಿದೆ, ನೋಡ್ಬೇಕು ಏನು ಮಾಡಬೇಕು ಅಂತ. ಬಿಟ್ ಮಾಡ್ಬೋದಾ? ಟ್ರೈ ಮಾಡೋಣ. ಓಕೆ, ಏನು ಇದರಲ್ಲಿ ಟಫ್ ಏನು, ಏನು ಥ್ರಿಲ್ ಕೊಡೋ ಅಂಥದ್ದು? ಥ್ರಿಲ್ ಅಂದರೆ ಮೇಯ್ನ್ ನಿಮಗೆ ಪ್ಯಾಷನ್ ಇರಬೇಕು. ಮೇಯ್ನ್ ಗಾಡಿ ಓಡಿಸೋದು ಹೆಂಗೆ ಏನು ಅಂತ ಗೊತ್ತಿದ್ರೆ ನೀವು ಏನು ಬೇಕಾದ್ರೂ ಮಾಡ್ಬೋದು. ನಾವು ಅದೇ ಮೋಟಿವೇಟ್ ಆಗೋದು, ಸೊ ಅದೇ ಥರ ಮಾಡ್ತೀವಿ. ಬಟ್ ಭಯ ಇರಲ್ವಾ? ಭಯ ಇರಲ್ಲ, ನಾವೆಲ್ಲ 5th standardinದ ಕಾರ್ ಓಡಿಸ್ತಾ ಇದ್ದೀವಿ, ಹಂಗಾಗಿ ಭಯ ಇಲ್ಲ ಇದರಲ್ಲಿ. ಇಲ್ಲ. ಫೈನಲಿ ಏನು ಮಾಡ್ಬೇಕು? ನಿಮ್ಮ ಗುರಿ ಏನು, ನಿಮ್ಮ ಏಮ್? ಇವಾಗ ನನ್ನ ಗುರಿ ಏನು ಅಂದರೆ 1 minute 3 secondsಗಿಂತ ಕಮ್ಮಿ ಮಾಡಬೇಕು, ಅದೇ. ಕಾರ್ ಸಖತ್ತಾಗಿತ್ತು. ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನನ್ನ ಗ್ಯಾರೇಜ್ ಹೆಸರು ಬಂದು TRC ರೇಸಿಂಗಿಂದ. TRCಯಿಂದ ಒಂದು ಗಾಡಿ ಓಡ್ತಾ ಇದೆ, ಸನ್ನು ಟೈಮಿಂಗ್ ಮಾಡಿದೆ. ಥ್ರಿಲ್ ಇದೆ, ಚೆನ್ನಾಗಿದೆ. ಎಲ್ಲರೂ ಓಡಿಸ್ಬೋಯ್, ಯಂಗ್ಸ್ಟರ್ ಎಲ್ಲ ಬಂದು ಓಡಿಸ್ಬೇಕಿದೆ. ಸೊ ನಿಂತ್ಕೊಂಡು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ, ಓಡಿಸಿದಾಗ ಏನು ಡಿಫ್ರೆನ್ಸ್ ಆಗುತ್ತೆ? ಸರ್, ಓಡ್ಸೋಕ್ಕೇನೆ ಇರೋದು ಮಜಾ. ರಿಯಲ್ ಥ್ರಿಲ್ ಅಂದರೆ ಅಲ್ಲೇ ಇರೋದು, ನೋಡೋಕೆ ಇಲ್ಲ. ನಾವು ನೋಡಿ ಇಲ್ಲಿ ಟ್ರ್ಯಾಕ್ಗೆ ಬಂದಿರೋದು. ಹೌದು ಸೊ ಇನ್ನು ನೆಕ್ಸ್ಟ್ ಮತ್ತೆ ಎಷ್ಟು ಟೈಮ್ ಕ್ಲಾಕ್ ಮಾಡಬೇಕು ಅಂತೀರಾ? ಸರ್, ಬೆಸ್ಟ್ ಟೈಮ್ ಮಾಡೋದು ಚಾನ್ಸ್ ಇದೆ, ಮಾಡ್ತೀನಿ. ನಮ್ಮ ಹುಡುಗ ಫೈಜಲ್ ಅಂತ ಈಸ್ ಇನ್ ಟು ದ ನೆಕ್ಸ್ಟ್ ಸ್ಟೇಜ್ ನೌ. ಮೇ ಬಿ ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಸ್ಟೆಪ್ ಹಿ ಮೇ ಪರ್ಫಾರ್ಮ್ ವೆರಿ ವೆಲ್. ಐ ಹೋಪ್ ಈಸ್ ಆಲ್ ದ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್ ಆ್ಯಂಡ್ ಕೆರಿಯರ್. ಚೆನ್ನಾಗಿತ್ತು. ಸೆಕೆಂಡ್ ಬಂದಿದ್ದಾನೆ, 58 seconds ಮಾಡಿದ್ದಾನೆ. ಯಾರೋ ಫಸ್ಟು 54 seconds ಮಾಡಿದ್ದಾನೆ. ಈಗ ನೆಕ್ಸ್ಟ್ ಲ್ಯಾಪ್ದಲ್ಲಿ ಮಾಡ್ತಾನಂತ ನೋಡ್ತೀವಿ. ಬೆಸ್ಟ್ ಆಫ್ ಲೈಕ್ ಫೈಸಲ್. ಫಸ್ಟ್ ಟೈಮ್ ಅಲ್ಲ, ಮುಂಚೆ ಕಾರ್ಟಿಂಗ್ ಮಾಡ್ತಾ ಇದ್ದೆ 8 yearsಯಿಂದ. ಈ ಲೈಕ್ 2-3 events ಆಟೋಕ್ರಾಸ್ ಇವಾಗ ಶುರು ಮಾಡಿರೋದು. ಓವರ್ ಆಲ್ ತುಂಬ ಚೆನ್ನಾಗಿತ್ತು. ಐ ಹ್ಯಾಡ್ ರಿಯಲಿ ಫನ್ ಇನ್ ದಿಸ್ ಇವೆಂಟ್ ಆ್ಯಂಡ್ ಮತ್ತು ಆರ್ಗನೈಸರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಎಷ್ಟೊಂದು ಜನ ಇದ್ದಾರೆ, ಮೇಂಟೈನಿಂಗ್ ಇವೆಂಟ್ ಇಸ್ ರಿಯಲಿ ಟಫ್. ಬಟ್ ಅಂದರೆ ಅಪ್ಪ ಅಮ್ಮ ಎಂಕರೇಜ್ ಮಾಡಿದ್ರೆ ಏನು ಬೇಕೋ ನಾವು ಮಾಡ್ಬೋದು ಅಷ್ಟೇ ಅನ್ನೋದು. ಮನೇಲೆ ಎನ್ಕರೇಜ್ಮೆಂಟ್ ಇದೆ, ಇನ್ನೇನು ಬೇಕು ಅಂತ? ಅದೇ, ಮನೇಲಿ ಎಂಕರೇಜ್ಮೆಂಟ್ ಇದೆ. ಲೈಕ್ ಆಲ್ ಮೈ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮೀ ಆ್ಯಂಡ್ ದಟ್ಸ್ ಆಲ್ ಐ ಹ್ಯಾಡ್. ಹೇಳಿ ಸರ್. ಹಾಂ ಸರ್, ದಿಸ್ ಇಸ್ ಬಿನ್ ಲೈಕ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಾನು ಬಂದಿರೋದು ಇವಾಗ. ಲೈಕ್ ಇವಾಗಲೇ ಲೈಕ್ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು, ಸರಿ ನೋಡೋಣ ಅಂತ ಬಂದ್ವಿ. ನೋಡಿದ್ರೆ ಇನ್ನೂ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಇವನ್ ಕಾರ್ಸ್ ಎಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ. ಇವನ್ ಕಸ್ಟಮ್ ಮೇಡ್ ಕಾರ್ಸ್ ಅಂಡಲ್ಲ ನೋಡಿದಾಗಲೇ ನಮಗೂ ಒಂದು ಏನೋ ಓಡಿಸ್ಬೇಕು ಟ್ರ್ಯಾಕಲ್ಲಿ ಅನ್ನೋ ಥರ ಒಂದು ಫೀಲ್ ಇದೆ. ಇವನ್ ನಾವು ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮದು ಒಂದು ಕಾರ್ ತೊಗೊಂಡು ನಾವು ಒಂದು ಟ್ರ್ಯಾಕಲ್ಲಿ ಅನ್ನೋದು ಓಡಿಸ್ಬೇಕು. ಇವನ್ ವಿಡಿಯೋ ಆಫ್ ಸಮ್ ಪ್ಯಾಷನ್ ಅಂತ ಮಾಡಬೇಕು ಇದರಲ್ಲಿ. ನಮಗೂ ಒಂದು ಕ್ರೇಜ್ ಬರ್ತದೆ ನೋಡಿದಾಗಲ್ಲ. ಲೈಕ್ ಇಟ್ಸ್ ಬಿನ್ ವೆರಿ ಗುಡ್ ಕಮಿಂಗ್ ಇಯರ್. ರೇಸ್ ಅಂದರೆ ಜೋಶು. ಜೀವನದ ರೇಸಲ್ಲಿ ಕಾರ್ ರೇಸ್ ಮಾಡ್ತಾ ಜೋಶ್ ತೊಗೊಂಡ್ರೆ ಸಖತ್ತಾಗಿರುತ್ತೆ ಅಂತ ಈ ಸಂಡೇ ಅರ್ಥ ಮಾಡಿಕೊಂಡು ಬೆಂಗಳೂರಲ್ಲಿ ಮ್ಯಾವ್ರಿಕ್ ಮೋಟೋ ಸ್ಪೋರ್ಟ್ ಇವೆಂಟ್ಗೆ ಬಂದಿದ್ದಾರೆ. ಭಾಳಷ್ಟು ಜನ ಸಿಕ್ಕಾಪಟ್ಟೆ ರೇಸ್ ಮಾಡಿದ್ದಾರೆ, ಎಂಜಾಯ್ ಕೂಡ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯ ಶೋಸ್ಗಳನ್ನು ನಾವು ನಿಮಗೆ ತೋರಿಸಿದ್ವಿ. ಡ್ರಿಫ್ಟ್ ಕೂಡ ಇತ್ತು. ವೆರೈಟಿ ಆದಂಥ ಕಾರ್ಗಳು, ವೆರೈಟಿ ಆದಂಥ ಡ್ರೈವ್ಗಳು, ಡ್ರಿಫ್ಟು ಎಲ್ಲ ಕೂಡ ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀವಿ. ಬಹುಶಃ ಇವತ್ತಿನ ಈ ಇವೆಂಟ್ ಸಿಕ್ಕಾಪಟ್ಟೆ ಸಕ್ಸಸ್ಫುಲ್ ಆಗಿತ್ತು, ಕಲರ್ಫುಲ್ ಆಗಿತ್ತು. ಇದೇ ರೀತಿ ಮ್ಯಾವ್ರಿಕ್ ಇವೆಂಟ್ ಇದು 7th edition ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಇವೆಂಟ್ಗಳು ಬರ್ತಾ ಇರುತ್ತೆ. ನಾವು ನಿಮಗೆ ಮೋಟೋ ಸ್ಪೋರ್ಟ್ ಬಗ್ಗೆ ಹೆಚ್ಚಿನ ಇವೆಂಟ್ಗಳನ್ನು ತೋರಿಸ್ತಾ ಹೋಗ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡದಲ್ಲಿ. ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಓಂ.